ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಪ್ರಕೃತಿ ಸಿರಿ ಕನ್ನಡ ವ್ಲಾಗ್ಸ್. ನಾನಿವತ್ತು ಮಾಘಶುದ್ಧ ಏಕಾದಶಿ ಅಥವಾ ಜಯಾ ಏಕಾದಶಿಯ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಷ್ಣುವಿನ ಪ್ರೀತಿಗಾಗಿ ಈ ಏಕಾದಶಿಯನ್ನು ಮಾಡಬೇಕು. ಶಾಸ್ತ್ರಗಳೇ ಸಾರುವಂತೆ ನಮ್ಮ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ಏಕಾದಶಿ ವ್ರತಕ್ಕಿಂತ ಮತ್ತೊಂದು ವ್ರತವಿಲ್ಲ. ನಾವು ಈಗ ಈ ಜಯಾ ಏಕಾದಶಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಈ ಏಕಾದಶಿಯನ್ನು ಮಾಡುವುದರಿಂದ ಮರಣದ ನಂತರ ಪಿಶಾಚತ್ವ ಜನ್ಮ ಬರದ ಹಾಗೆ ಈ ಏಕಾದಶಿ ಮಾಡುತ್ತದೆ. ಅಲ್ಲದೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ಪಿಶಾಚ ಜನ್ಮವನ್ನು ಹೊಂದಿದ್ದರೆ, ಅದರಿಂದ ನಮ್ಮ ಕುಟುಂಬಕ್ಕೆ ತೊಂದರೆ ಉಂಟಾಗುತ್ತಿದ್ದರೆ ಈ ಏಕಾದಶಿಯನ್ನು ಆಚರಿಸಿ ಇದರ ಪುಣ್ಯವನ್ನು ಅವರಿಗೆ ಕೊಡುವುದರಿಂದ ಅವರ ಪ್ರೇತ ಅಥವಾ ಪಿಶಾಚ ಜನ್ಮವನ್ನು ನಾವು ಕಳೆಯಲು ಸಾಧ್ಯವಿದೆ. ಅಲ್ಲದೆ ಈ ಏಕಾದಶಿಯನ್ನು ಮಾಡುವುದರಿಂದ ಬ್ರಹ್ಮಹತ್ಯಾ ದೋಷದ ಪಾಪವನ್ನು ಇದು ಪರಿಹರಿಸುತ್ತದೆ. ಎಲ್ಲ ದಾನದ ಫಲವನ್ನು ಇದು ಕೊಡುತ್ತದೆ ಮತ್ತು ಎಲ್ಲ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲವನ್ನು ಈ ಏಕಾದಶಿ ಕೊಡುತ್ತದೆ. ಈ ಜಯಾ ಏಕಾದಶಿ ಯಾವಾಗ ಬರುತ್ತಿದೆ ಅಂತ ಅಂದರೆ ಫೆಬ್ರವರಿ 8, 2025 ಶನಿವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ ಅಂತ ಅಂದರೆ ಫೆಬ್ರವರಿ 7, 2025 ದಶಮಿಯ ಆಚರಣೆ. ಅವತ್ತು ಮಾಂಸಾಹಾರ ಸೇವನೆ ನಿಷಿದ್ಧ. ಇನ್ನು ಏಕಾದಶಿ ದಿನದಂದು ಮಾಮೂಲಿ ಹಣ್ಣು ಅಥವಾ ಹಾಲನ್ನು ಸ್ವೀಕರಿಸಬಹುದು. ಏಕಾದಶಿ ಮರುದಿನ ಅಂದರೆ ದ್ವಾದಶಿ ಆಚರಣೆ. ಅವತ್ತು ನಾವು ಪಾರಣೆ ಅಥವಾ ಉಪವಾಸವನ್ನು ಬಿಡಬೇಕು. ಉಪವಾಸವನ್ನು ಯಾವಾಗ ಬಿಡಬೇಕು ಅಂದರೆ ಫೆಬ್ರವರಿ 9, 2025 ಅಂದರೆ ದ್ವಾದಶಿಯ ದಿನ ಭಾನುವಾರ ಬೆಳಗ್ಗೆ 7 ಗಂಟೆಯ ನಂತರ ನಾವು ಪಾರಣೆ ಮಾಡಬೇಕಾಗ್ತದೆ. ಈ ಏಕಾದಶಿಯನ್ನು ನಾವು ಮಾಧವರೂಪಿ ಭಗವಂತನಿಗೆ ಅರ್ಪಿಸಬೇಕು. ನೀವೆಲ್ಲರೂ ಈ ಏಕಾದಶಿಯನ್ನು ಮಾಡಿ ಮತ್ತು ವಿಷ್ಣುವಿನ ಪ್ರೀತಿಗೆ ಪಾತ್ರರಾಗಿ ಅಂತ ಹೇಳ್ತಾ, ಪ್ರತಿ ಏಕಾದಶಿಯ ಆಚರಣೆ ಬಗ್ಗೆ ಮೊದಲೇ ನೀವು ತಿಳ್ಕೊಳ್ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು.